ಒಂದು ಕಾಲದಲ್ಲಿ ಕಾಡಿನ ಹತ್ತಿರ ಒಬ್ಬ ಬಡ ಮರಕಡಿಯವನು ವಾಸಿಸುತ್ತಿದ್ದ. ಒಂದು ದಿನ ಅವನು ನದಿಯ ಹತ್ತಿರ ಮರವನ್ನು ಕಡಿಯುತ್ತಿದ್ದಾಗ ಅವನ ಕುಡಿಗೆ ಅಂದರೆ ಆಕ್ಸ್ ಕೈಯಿಂದ ಜಾರಿ ನೀರಿಗೆ ಬಿತ್ತು. ಅದು ಅವನ ಏಕೈಕ ಸಾಧನವಾಗಿದ್ದರಿಂದ ಅವನು ದುಃಖದಿಂದ ನದಿಯ ತೀರದಲ್ಲಿ ಕುಳಿತುಕೊಂಡನು. ಆಕಸ್ಮಿಕವಾಗಿ ಒಂದು ಮಾಯಾಪರಿ ಅಲ್ಲಿ ಕಾಣಿಸಿಕೊಂಡು ಏನೋ ಆಯಿತೆಂದು ಕೇಳಿತು. ಆಕೆ ನದಿಗೆ ಮುಳುಗಿ ಒಂದು ಬಂಗಾರದ ಕುಡಿಗೆಯನ್ನು ತೆಗೆದುಕೊಂಡು ಬಂತು. ಮರಕಡಿಯವನು ಅದು ನನ್ನದು ಅಲ್ಲ ಎಂದನು. ನಂತರ ಆಕೆ ಬೆಳ್ಳಿಯ ಕುಡಿಗೆಯನ್ನು ತಂದು ತೋರಿಸಿದಳು. ಅದಕ್ಕೂ ಅವನು ಇದು ನನ್ನದು ಅಲ್ಲ ಎಂದನು. ಕೊನೆಯಲ್ಲಿ ಆಕೆ ಅವನ ಹಳೆಯ ಕಬ್ಬಿಣದ ಕುಡಿಗೆಯನ್ನು ತಂದು ತೋರಿಸಿದಳು. ಅದನ್ನು ನೋಡಿ ಮರಕಡಿಯವನು ಸಂತೋಷದಿಂದ ಹೌದು ಅದು ನನ್ನದು ಎಂದನು. ಅವನ ಪ್ರಾಮಾಣಿಕತೆಗೆ ಮೆಚ್ಚಿದ ಪರಿ ಅವನಿಗೆ 3 ಕುಡಿಗೆಗಳನ್ನೂ ಬಹುಮಾನವಾಗಿ ಕೊಟ್ಟಳು.